ಜೆಸಿಬಿ ರೇಟ್ ರೈಸ್ ಮಾಡಬೇಕು, ಜಾಸ್ತಿ ಆಗಿದೆ. ಜೆಸಿಬಿ ಗಾಡಿ ಬಂದು 25 ಲಕ್ಷ ಇದ್ದಿದ್ದ ಗಾಡಿ 38 ಲಕ್ಷ ಆಗಿದೆ. ಅಸೋಸಿಯೇಷನ್ ಏನ್ ಹೇಳುತ್ತೆ ಅದಕ್ಕೆ ತಲೆಬಾಗಬೇಕು, ಮೆಂಬರ್ಶಿಪ್ ಆಗ್ಬೇಕು, ಗಾಡಿ ಸ್ಟಿಕ್ಕರಿಂಗ್ ತಗೋಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ಜನಗಳಿಗೆ ಒಂದು ಕೆಲಸ ಸಿಗಲಿ, ಕನ್ವೀನಿಯನ್ಸ್ ಮಾಡಿ ಈ ತರ ಪ್ರಾಬ್ಲಮ್ಸ್ ಇದೆ, ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಹಿಂಗಿರ್ತೈತೆ, ಎಲ್ಲರಿಗೂ ಪ್ರಾಬ್ಲಮ್ ಇದೆ. ನಾವುಗಳು ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತೀವ್ರವಾದಂತಹ ಸ್ಪರ್ಧೆ ಇರುತ್ತೆ. ಯಾರು ಕಡಿಮೆ ರೇಟ್ಗೆ ಕೊಡ್ತಾರೆ ಸಹಜವಾಗಿ ಅವರತ್ತ ಗ್ರಾಹಕರು ಹೋಗುವಂತದ್ದು ಸಹಜವೇ ಸರಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತುಟ್ಟಿ ಆಗ್ತಾ ಇರೋದ್ರಿಂದ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೇಲೆ ಇದು ನೇರವಾದಂತಹ ಪರಿಣಾಮವನ್ನ ಬೀರ್ತಾ ಇದೆ. ಹಾಗಾಗಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದ ಹೊಸಕೋಟೆ, ಮಹದೇವಪುರ ಹಾಗೂ ಆನೇಕಲ್ ತಾಲೂಕು ಸೇರಿದಂತೆ ಈ 3 ತಾಲೂಕುಗಳಲ್ಲಿ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ನಿಗದಿ ಮಾಡಿಕೊಂಡು, ಅಂದ್ರೆ 800 ರೂಪಾಯಿ, 900 ರೂಪಾಯಿ, 1000 ರೂಪಾಯಿಗೆ ಹೀಗೆ ನಾವುಗಳು ಏನು 1 ಗಂಟೆ ಅವಧಿಗೆ ಜೆಸಿಬಿಯನ್ನ ಬಾಡಿಗೆಗೆ ಕೊಡ್ತಾ ಇದ್ದೇವೆ ಅಥವಾ ಬಾಡಿಗೆಗೆ ಹೋಗ್ತಾ ಇದ್ದೇವೆ, ಅದನ್ನ 1100 ರೂಪಾಯಿ ಮಾಡ್ಕೊಳ್ಬೇಕು. ಮತ್ತು ಎಲ್ಲ ಜೆಸಿಬಿಯ ಮಾಲೀಕರು ಮತ್ತು ಟ್ರ್ಯಾಕ್ಟರ್ನ ಮಾಲೀಕರುಗಳು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ವಾಹನಗಳ ಮೇಲೆ ಆ ಒಂದು ಸ್ಟಿಕ್ಕರ್ ಅಂಟಿಸಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಬೆಲೆಯನ್ನ ಮೇ 1ರಿಂದಲೇ ಜಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಂತ ಈ ಒಂದು ಜೆಸಿಬಿ ಅಸೋಸಿಯೇಷನ್ ಹಾಗೆ ಟ್ರ್ಯಾಕ್ಟರ್ಗಳ ಮಾಲೀಕರುಗಳು ಕೂಡ ನಿರ್ಧಾರಕ್ಕೆ ಬಂದಿದ್ದಾರೆ. ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಧುರಾ ನಗರದಲ್ಲಿ ಈ ಒಂದು ಜೆಸಿಬಿ ಅಸೋಸಿಯೇಷನ್ಗೆ ಎಲ್ಲ ಜೆಸಿಬಿ ಮಾಲೀಕರು ಮತ್ತು ಟ್ರ್ಯಾಕ್ಟರ್ಗಳ ಮಾಲೀಕರು ಒಂದೆಡೆ ಜಮಾವಣೆಗೊಂಡಿದ್ದರು. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಜೆಸಿಬಿ ಅಸೋಸಿಯೇಷನ್ಗೆ ಮಧುರಾ ನಗರದ ರಂಜಿತ್, ಬಾಬು, ಸುನಿಲ್, ಬಳಗೆರೆ ಕೃಷ್ಣಪ್ಪ, ಅಂಜುಗೊಂಡಹಳ್ಳಿ ನಾಗಪ್ಪ, ಮುತ್ಸಂದ್ರ ಗಿರೀಶ್ ರೆಡ್ಡಿ, ಜೆಸಿಬಿ ಶಶಿ ರೆಡ್ಡಿ